ಹಲೋ. ಹಲೋ, ಹಾಂ ಹೇಳಿ. ನಮ್ಮ VIP ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ನೀವು? ಹೌದು ಮೇಡಮ್. ಎಷ್ಟು ದಿನ ಆಗಿದೆ ತಗೊಂಡು? ಮೇಡಮ್ ಒಂದು 15 ಡೇಸ್ ಮುಗಿಸಿದ್ದೆ. ಹಾಂ. ಈಗ 2ನೇ ಚಾರ್ಟ್ ಕೊಟ್ಟಿದ್ದೀರಾ? ಹ್ಮ್. ಅದು ಕೊಟ್ಟು 15 ಡೇಸ್ ಅಲ್ಲಿ ಎಷ್ಟು ಕಡಿಮೆ ಆಗಿದೆ ನಿಮ್ದು weight? ಒಂದು 15 ಡೇಸಲ್ಲಿ ಒಂದು 4-5 kg ನೀರು ಕಡಿಮೆ ಆಯಿತು. 4-5 kgs ಅಂದ್ರೆ 5 kgs 4 kgs? ಅಂದರೆ 20 ಡೇಸ್ಗೆ. 20 ಡೇಸ್ಗಾ? ಹ್ಮ್. ಓಕೆ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಹಾಂ ಮೇಡಮ್, ಚೆನ್ನಾಗಿದೆ. ಮಾಡಬೇಕು, ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಹೆಲ್ತ್ ಅಲ್ಲೆಲ್ಲ ಏನಾದ್ರು ಡಿಫ್ರೆನ್ಸ್ ಆಗಿದ್ಯಾ? ಇಲ್ಲ ಮೇಡಮ್, ಮೈ ಹಗುರ ಅನ್ಸುತ್ತೆ. ಹಾಂ. ಜಂಪಿಂಗ್ ಜಾಟ್ಸ್ ಎಲ್ಲ ಒಂದು 20-30 ಮಾಡ್ತಿದ್ವಿ, ಈಗ 100 ತನಕ ಹೋಗಿ ರೀಚ್ ಆಗ್ಬೋದು. ನಾವು ಕೊಟ್ಟಿರೋ ವರ್ಕೌಟ್ ಮಾಡ್ತಾ ಇದ್ದೀರಾ? ನೀವು ಕೊಟ್ಟಿರೋದು ಮಾಡ್ತಿದ್ದೀನಿ ಮೇಡಮ್. ಈ ಮಧ್ಯದಲ್ಲಿ ನನ್ನ ಮಗಳು ಬೋರ್ಡಿಂಗ್ ಇದ್ದಾಳೆ, ಬಂದಿದ್ದಾಳೆ. ಅವ್ರ ಜೊತೆ ಟೈಮ್ ಸ್ಪೆಂಡ್, ಅಲ್ಲಿ ಇಲ್ಲಿ ಓಡಾಟ. ಸರಿಗೆ ಈಗ 2ನೇ ಚಾರ್ಟ್ ಮಾಡಕ್ ಆಗ್ತಿಲ್ಲ ಅನ್ನೋ ಬೇಜಾರಿದೆ. ಹುಷಾರಿಲ್ಲ ಸ್ವಲ್ಪ. ಹಂಗೊಟ್ಟು 2ನೇ ಚಾರ್ಟ್ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ. ಒಂದಿನ ಮಾಡಿದ್ರೆ ಇನ್ನೊಂದಿನ ಮಾಡಕ್ ಆಗ್ತಿಲ್ಲ. ಔಟ್ ಸೈಡ್ ಹೋಗೋದು ಬಂದಿದೆ, ಅವಳು ಬೋರ್ಡಿಂಗ್ ಇರ್ತಾಳ. ಅವಳು ಬರೋದ್ರೊಳಗೆ ಮುಗಿಸ್ಕೊಳ್ಳಲ್ಲ ಅಂದ್ರೂ ಬೇರೆ ಏನೋ ಪ್ರಾಬ್ಲಮ್ ಇತ್ತು. ಹೀಗೆ ಆಗ್ತಿದೆ. ಬಟ್ ಪಕ್ಕಾ ರಿಸಲ್ಟ್ ಇದೆ. ನಾವು ಈ ಊಟ ಬಿಟ್ಟರು ಅಷ್ಟು 4-5 kg ಕಡಿಮೆ ಆಗೋದು ಸುಲಭ ಇರಲಿಲ್ಲ. ಆಮೇಲೆ ಏನು ಗೊತ್ತಾ, ಅನ್ನ ತಿಂದು ಫೀಲಿಂಗ್ ಇರುತ್ತೆ, ಚಪಾತಿ ತಿಂದು ಫೀಲಿಂಗ್ ಇರುತ್ತೆ ನಮಗೆ. ಖಂಡಿತ ಖುಷಿ ಇದೆ, ಮಾಡ್ಬೋದು. ಚಿಕ್ಕಾಗಿ ಮಾಡಬೇಕು ಅಷ್ಟೇನೆ. ಅಂದ್ರೆ ನೀವು ಮೊದಲು ಡಯಟ್ ಮಾಡಕ್ಕೂ ಮುಂಚೆ, VIP ಡಯಟ್ ತಗೊಳಕ್ಕೂ ಮುಂಚೆ ಹೇಗಿತ್ತು, ಇವಾಗ ಹೇಗಿದ್ದೀರಾ? ಮೇಡಮ್, ಒಂದು 2-3 ಜನ ಕೇಳಿದ್ರು. ಸ್ವಲ್ಪ ಅಂದ್ರೆ ರೆಗ್ಯುಲರ್ ನೋಡೋರಲ್ಲ. ನಾನು ಆಕ್ಚುಲಿ ವೆಯ್ಟ್ ಲಾಸ್ ತುಂಬಾ ಮಾಡಬೇಕು. ಸೊ ಇದ್ದಿದ್ರಲ್ಲಿ 2-3 ಜನ ಬೇರೆ ಕಡೆ 1 ತಿಂಗಳು ಗ್ಯಾಪ್ ಇದ್ದು ನೋಡೋರೆಲ್ಲ, ಶ್ವೇತಾ ಚೆನ್ನಾಗಿದೆಯಾ ಕಣಮ್ಮ ಸ್ವಲ್ಪವ, ಇದೆಲ್ಲ ಕರಗಿದೆ, ಮೀನ್ಸ್ ಎಕ್ಸರ್ಸೈಸ್ ಮಾಡ್ತಾ ಇದ್ನಲ್ಲ ಅಂತೆಲ್ಲ 2-3 ಜನ ಹೇಳಿದ್ರು. ಓಕೆ, ಅವರು ಹಾಗೆ ಹೇಳಿದಾಗ ನಿಮ್ಗೆ ಹೇಗ್ ಫೀಲ್ ಆಗುತ್ತೆ, ಹೇಗ್ ಅನಿಸ್ತು? ಇಲ್ಲ, ರಿಸಲ್ಟ್ ಇದೆ ಪಕ್ಕ. ಶ್ರಮ ಪಡಬೇಕು. ಶ್ರಮ ಪಡ್ಬೇಕಾ? ಶ್ರಮ ಪಡೋವಂಥದ್ದು ಇದೆಯಾ ಅದ್ರಲ್ಲಿ? ಶ್ರಮನೇ ಮೀನ್ಸ್ ಎಫರ್ಟ್ ಹಾಕ್ಬೇಕು. 100% ಎಫರ್ಟ್. ನೀವು ಏನ್ ಕೊಟ್ಟಿದ್ದೀರಾ ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ರಿಸಲ್ಟ್ ಪಕ್ಕ ಇದೆ. 100% ಇದೆ. ಎಲ್ಲ ನಾವು ಕೊಟ್ಟಿರೋದೆಲ್ಲ ಈಸಿಯಾಗೇ ಇದೆ ಅಲ್ವಾ? ಈಸಿಯಾಗೇ ಇದೆ. ಹೇಳಿದ್ನಲ್ಲ ಮೇಡಮ್, ಚಪಾತಿ ತಿಂತೀವಿ, ಅನ್ನ ತಿಂತೀವಿ, ಅಲ್ವಾ, ಎಲ್ಲಾನು ಇದೆ. ಬಟ್ ಸ್ಟ್ರಿಕ್ಟ್ ಆಗಿ ರೆಗ್ಯುಲರ್ ಮಾಡ್ಬೇಕಷ್ಟೇನೆ. ಬಟ್ ಅದೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಮಗಳು ಬೋರ್ಡಿಂಗ್ ಬಂದಿದ್ದಾಳೆ. ಈಗ 1 ವೀಕಲ್ಲಿ 1 ದಿನ ಸರಿಗೆ ಮನೆಗಿಲ್ಲ, ಅಲ್ಲಿ ಇಲ್ಲಿ ಓಡಾಡೋದು ಹಿಂಗಾಗಿದೆ. ಓಕೆ, ನಿಮ್ಗೆ ನಮ್ಮ VIP ಡಯಟ್ ಪ್ಲಾನ್ ತಗೊಂಡು ಖುಷಿಯಾಗಿದೆ ಅಲ್ವಾ? ನಿಜ ಖುಷಿಯಾಗಿದೆ. ಮಾಡಿದ್ರೆ 100% ರಿಸಲ್ಟ್ ಇದೆ. ಅದನ್ನ ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ ಮೇಡಮ್. ಮಾಡ್ಬೇಕಷ್ಟೇನೆ ನಾವು. ಕಷ್ಟಪಟ್ಟಂತೆ ಮೀನ್ಸ್ ಇಷ್ಟಪಟ್ಟು ಟೈಮ್ ಏನಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಷ್ಟೇನೆ. ಅದ್ರಲ್ಲಿ ಕಷ್ಟಪಟ್ಟು ಮಾಡುವಂತದ್ದು ಏನೂ ಇಲ್ಲ. ಇಷ್ಟಪಟ್ಟು ಮಾಡ್ಬೇಕು, ಇಷ್ಟಪಟ್ಟು ಮಾಡ್ಬೇಕು. ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡ್ಬೇಕು. ಹೌದು, ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋದಿದ್ರೆ ಮಾಡೇ ಮಾಡ್ತೀರಾ, ಹಾಗೆ ಆಗುತ್ತೆ. ಹೌದಲ್ವಾ? ಖಂಡಿತ ಮೇಡಮ್, ಆಗತ್ತೆ. 100% ರಿಸಲ್ಟ್ ಇದೆ. ಇದ್ರಲ್ಲಿ 2 ಮಾತಿಲ್ಲ. ನಾನು ಹೇಳ್ತೀನಿ, ನನಗೆ ಅನುಭವ ಆಗಿದೆ ಮೇಡಮ್. ಆದ್ರೆ ನನಗೆ ಅದೇ ಮಗಳು ಬೋರ್ಡಿಂಗ್ ಬಂದಿರೋದ್ರಿಂದ ಅಲ್ಲಿ ಇಲ್ಲಿ ಓಡಾಟ, ಇದೇ ಚಾರ್ಟ್ ಫಾಲೋ ಮಾಡಕ್ ಆಗ್ತಿಲ್ಲ. ಅಷ್ಟು ಬಿಟ್ರೆ ನನಗೆ ಈಗ ಆಗ್ತಿರೋ ಪ್ರಾಬ್ಲಮ್ ಸದ್ಯದಲ್ಲಿ ಬೋರ್ಡಿಂಗ್ ಇದ್ದಾಳೆ. ಸೊ ಈಗ ಬಂದಿದ್ದಾಳಲ್ವಾ, ಅವಳನ್ನ ಔಟ್ ಸೈಡ್ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಆಕ್ಚುಲಿ GRS ಇದೀವಿ ಮೇಡಮ್ ನಾವು. ಓಕೆ. 10:30 ಅಂತಲ್ವಾ, ಕಾಯ್ತಾ ಇದೀವಿ ಒಳಗ್ ಹೋಗೋಕ್ಕೆ. ಓಕೆ ಮೇಡಮ್, ಓಕೆ, ಆಯ್ತು. ನಿಮ್ಗೆ ನಮ್ಮ VIP ಡಯಟ್ ಪ್ಲಾನ್ ತಗೊಂಡು ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಖಂಡಿತ ಹ್ಯಾಪಿ ಫೀಲಿಂಗ್ ಮಾಡ್ತೀನಿ ಮೇಡಮ್. ನಿಜವಾಗ್ಲೂ 100% ರಿಸಲ್ಟ್ ಇದೆ. ಓಕೆ, ನೀವು ಮಾಡಿ, ನಿಮ್ ಮಗಳು ಹೋದ್ಮೇಲೆ ಇದೆಲ್ಲ ಮಾಡಿ ಡಯಟ್ ಎಲ್ಲ ಇನ್ನೂ ತುಂಬಾ ಒಳ್ಳೆ ರಿಸಲ್ಟ್ ತಗೊಳ್ತೀರಾ? ಖಂಡಿತ. ಇಲ್ಲ, ಈಗ ಈ ವಾರದಿಂದ ಆಯ್ತಾ, ಇವತ್ತು ಮುಗಿದ್ರೆ ಟ್ರಿಪ್, ಮತ್ ನಾಳೆಯಿಂದ ಶುರು ಮಾಡೋಣ. ಸ್ವಲ್ಪ ಗ್ಯಾಪ್ ಕೊಡೋಣ, ಅಲ್ಲಿ ಇಲ್ಲಿ ಓಡಾಡೋದು ಅಂತ ಅನ್ಕೊಂಡಿದೀನಿ ಮೇಡಮ್. ಜೊತೆಗೆ ಶೀತ ಆಗ್ಬಿಟ್ಟಿದೆ, ಗಂಟ್ಲು ನೋವಿದೆ. ಈಗ ಆರೆಂಜ್ ಜ್ಯೂಸ್ ಎಲ್ಲ ತಗೊಳಕ್ ಭಯ. ಆಮೇಲೆ ಸೀಬೆಹಣ್ಣು ಹೇಳಿದೀರಾ? ಇಲ್ಲ, ಅದೆಲ್ಲ ನಿಮ್ಗೆ ನಿಮ್ ಹೆಲ್ತ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿರ್ತಾರೆ ಸರ್. ಕೊಟ್ಟಿರ್ತಾರೆ. ಬಟ್ ಈಗ ಶೀತ ಇರುವಾಗ ಅದನ್ನ ತಿಂದ್ರೆ ಇನ್ನೂ ಜಾಸ್ತಿ ಆಗತ್ತೆ ಅಂತ ಅಂತಾರೆ, ಸೀಬೆಹಣ್ಣು ಇದೆಲ್ಲ. ಇಲ್ಲ, ಶೀತ ಇರ್ಬೇಕಾದ್ರೆ ಅಂತ ಅಂದ್ರೆ ನೀವು ಹೊರ್ಗಡೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿರ್ತೀರಲ್ಲ, ಶೀತ ಅದೆಲ್ಲ ಆಗಿರುತ್ತೆ. GS ಅಲ್ಲಿ ಆಡೋದ್ ಕಷ್ಟ ಇದೆ ಅದೇ. ಬಟ್ ನೋಡೋಣ ಅನ್ಕೊಂಡು, ಏನ್ ಮಗಳಿಗೋಸ್ಕರ ಹೋಗ್ಲೇಬೇಕಲ್ಲ. ಒಂದ್ ಫ್ರೆಂಡ್ಸ್ 15 ಡೇಸ್ ಹೊರಟಿದ್ವಿ ಜನ.
ಹಂಗಾಗಿ ಈಗ ವೆಯ್ಟ್ ಮಾಡ್ತಾ ಇದೀವಿ ಒಳಗಡೆ ಹೋಗಕ್ಕೆ. ಓಕೆ, ಬಂದ್ಬಿಟ್ಟು ನೀವು ಫಾಲೋ ಮಾಡಿ ಡಯಟ್, ಒಳ್ಳೆ ರಿಸಲ್ಟ್ ಬರುತ್ತೆ. ಖಂಡಿತ ಮೇಡಮ್. ಓಕೆ, ನಿಜ ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ, 100% ಇದೆ. ನಾವೇ ಮೀನ್ಸ್ ನೀವ್ ಹೇಳ್ದಂಗ್ ನಾವ್ ಕೇಳ್ಕೊಂಡು ಇಟ್ಕೊಂಡೋದ್ರೆ ಅಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು.